ಬಂದ್ ಬಂದ್ ಬಂದ್. ಯಾಕೀ ಬಂದ್? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಹುಡುಗ ಕಶ್ಯಪ್. ಕಳೆದ 2-3 ದಿನಗಳಿಂದ ಎಲ್ಲಾ ಚಾನೆಲ್ಗಳಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಓಡ್ತಿರೋ ನ್ಯೂಸ್ ಕರ್ನಾಟಕ ಬಂದ್. ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಬಂದ್ ಯಾಕಾಗ್ತಿದೆ, ಇದರ ಹಿಂದಿನ ಕಾರಣಗಳೇನು, ಮುಖ್ಯವಾಗಿ ಈ ಬಂದ್ ನಿಂದ ನಿಮ್ಮೆಲ್ಲರಿಗೆ ಅಂದ್ರೆ ಸಾಮಾನ್ಯ ಪ್ರಜೆಗಳಿಗೆ ಆಗ್ತಕ್ಕಂತಹ ಲಾಭ ನಷ್ಟಗಳೇನು, ಅತಿ ಪ್ರಮುಖವಾಗಿ ರಾಜ್ಯಕ್ಕೆ ಆಗ್ತಕ್ಕಂತಹ ಲಾಭ ನಷ್ಟಗಳೇನು, ಕೂಲಂಕುಷವಾಗಿ ಕ್ಲಿಯರ್ ಕಟ್ ಆಗಿ ಮಾತಾಡೋಣ, ಅರ್ಥ ಮಾಡಿಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಫೆಬ್ರವರಿ ತಿಂಗಳಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಘಟನೆಯಲ್ಲಿ ನಮ್ಮ KSRTC ಬಸ್ ಕಂಡಕ್ಟರ್ ಮರಾಠಿಯಲ್ಲಿ ಮಾತಾಡಿಲ್ಲ ಅನ್ನೋ ಕಾರಣಕ್ಕೆ ಹೊಡೆದು ಬಡೆದು ರಂಪಾಟ ಮಾಡಿದ್ರು ಪ್ರೋ ಮರಾಠಿ ಗ್ರೂಪ್ ನ ಪುಂಡರು. ಈ ವಿಚಾರವಾಗಿ ಕನ್ನಡಿಗರಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ಎಬ್ಬಿಸಿದ್ರು. ನೋ ಡೌಟ್, ಬೆಳಗಾವಿ ನಮ್ಮ ಜಾಗ, ನಮ್ಮ ಕನ್ನಡದ ನೆಲ, ಅಲ್ಲಿ ಕನ್ನಡದಲ್ಲೇ ಮಾತಾಡೋದು, ಯಾವುದೇ ಕಾರಣಕ್ಕೂ ಬೇರೆ ಭಾಷೆ ಬಳಸೋದಿಲ್ಲ. ಬಾರ್ಡರ್ ನಲ್ಲಿದೆ ಅನ್ನೋ ಮಾತ್ರಕ್ಕೆ ಬೇರೆ ಭಾಷೆ ತಂದು ಇಲ್ಲಿ ಇಂಪೋಸ್ ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಈ ರೀತಿ ಕನ್ನಡಿಗರ ಮೇಲೆ, ಕನ್ನಡ ನೆಲದ ಮೇಲೆ ಆಗ್ತಿರೋ ದೌರ್ಜನ್ಯದ ವಿರುದ್ಧ ಮತ್ತು ಇನ್ನಷ್ಟು ರಾಜ್ಯದಲ್ಲಿನ ಜ್ವಲಂತ ವಿಚಾರಗಳನ್ನು ಇಟ್ಟುಕೊಂಡು ಕನ್ನಡ ಪರ ಸಂಘಟನೆಗಳು, ಕನ್ನಡ ರಕ್ಷಣಾ ವೇದಿಕೆ, ವಾಟಾಳ್ ನಾಗರಾಜ್ ಮತ್ತು ಮುಂತಾದವರ ನೇತೃತ್ವದಲ್ಲಿ ಈ ಬಂದ್ಗೆ ಕರೆ ಕೊಡಲಾಗಿದೆ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಇಲ್ಲಿಗೆ ಬಿಡಬೇಡಿ. ತುಂಬಾ ಮುಖ್ಯವಾದ ವಿಚಾರ ವಿಡಿಯೋದ ಮುಂದಿನ ಭಾಗದಲ್ಲಿ ಮಾತಾಡೋಣ. ಈಗ ಈ ಬಂದ್ನಿಂದ ನಮ್ಮಂತಹ ಸಾಮಾನ್ಯ ಜನರಿಗೆ ಆಗುವ ಲಾಭ ಮತ್ತು ನಷ್ಟಗಳ ಬಗ್ಗೆ ಮಾತಾಡೋಣ. ಗುರು, ನಂಗೆ ಬಂದ್ ಅಂತಂದ್ರೆ ಒಂದು ರಜೆಯ ದಿನ ಅಷ್ಟೇ. ಎಷ್ಟು ಜನ ಈ ರೀತಿ ಫೀಲ್ ಮಾಡ್ತೀರಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಸಾಮಾನ್ಯರು ಮೋಸ್ಟ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಅಥವಾ 9 to 5 ಜಾಬ್ ಮಾಡೋರೇ ಇರ್ತೀವಿ. ನಮಗೆ ಒಂದು ದಿನ ರೆಸ್ಟ್ ಸಿಗುತ್ತೆ ಬಿಟ್ರೆ ಬೇರೇನಿಲ್ಲ. ಆದ್ರೆ ಜಸ್ಟ್ ಯೋಚನೆ ಮಾಡಿ, ಒಬ್ಬ ಆಟೋ ಚಾಲಕ, ಕ್ಯಾಬ್ ಡ್ರೈವರ್ ಮತ್ತು ಇನ್ನಿತರ ಡೈಲಿ ಬೇಸಿಸ್ ಅರ್ನ್ ಮಾಡೋರ ಕಥೆ ಏನು? ಒಬ್ಬ ಆಟೋ ಡ್ರೈವರ್ ಅಂದಿನ 800 ರಿಂದ 1000 ರೂಗಳನ್ನ ಮನೆಗೆ ದುಡ್ಕೊಂಡು ಹೋದ್ರೇನೆ ಸಂಸಾರ ನಡೆಯೋದು. ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ಆದ್ರೆ ಇಂದು ಆ ದುಡಿಮೆ ಶೂನ್ಯ ಅಂತಾದ್ರೆ ಇದು ಯೋಚನೆ ಮಾಡಬೇಕಾಗಿರೋ ವಿಚಾರ ಸ್ನೇಹಿತರೆ. ಆದ್ರೆ ಇಲ್ಲಿ ದೊಡ್ಡವರಿಗೆಲ್ಲ ಈ ಬಂದ್ ಎಫೆಕ್ಟ್ ಆಗ್ಲಿಕ್ಕಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಅದೇ ರೀತಿ ರಾಜ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ, ಬಹುತೇಕ ವಹಿವಾಟುಗಳು ಸ್ಥಗಿತಗೊಳ್ಳೋದ್ರಿಂದ ರಾಜ್ಯಕ್ಕೆ ಬರೋಬ್ಬರಿ ಒಂದು ಅಂದಾಜಿನ ಪ್ರಕಾರ 2,000 ಕೋಟಿ ನಷ್ಟ ಆಗಬಹುದು. ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಡುವುದು ಸರಿ, ಆದ್ರೆ ಈ ಬಂದ್ ಮಾತ್ರ ನಮ್ಮಂತಹ ಬಡ ಕುಟುಂಬಗಳಿಗೆ ಹೊರೆಯಾಗುವುದು ಮಾತ್ರ ಖಂಡಿತ. ಹಕ್ಕುಗಳಿಗಾಗಿ ಹೋರಾಡೋಣ, ಆದ್ರೆ ಸಾಮಾನ್ಯ ಜನರ ಕಣ್ಣೀರಿನಿಂದಲ್ಲ. ಇಲ್ಲಿ ಪರಿಹಾರ ಬದಲಾವಣೆ ಮಾತ್ರ. ಆ ಬದಲಾವಣೆ ಹೇಗೆ ಅನ್ನೋದನ್ನ ನಾವು ನೀವೆಲ್ಲರೂ ಯೋಚಿಸಬೇಕಾದ ಬಹು ಮುಖ್ಯ ವಿಚಾರ. ನಿಮಗೇನನ್ಸುತ್ತೆ ಸ್ನೇಹಿತರೆ? ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇಂತಿ ನಿಮ್ಮ ಕನ್ನಡದ ಹುಡುಗ ಕಶ್ಯಪ್.